ನಾನು ಶರಣಿ ಶೆಟ್ಟಿ ಅಂತ. ಸೊ ಖುಷಿ ಆಗ್ತಾ ಇದೆ. ಆಲ್ಮೋಸ್ಟ್ 8 ತಿಂಗಳಿಂದ ನಾನು ಇಲ್ಲಿ ಬರ್ತಾ ಇದ್ದೀನಿ. ನನಗೆ ನಮ್ಮ ತಾಯಿ ಅವ್ರು ಫಸ್ಟ್ ಇಲ್ಲಿ ಬಂದರು, ನಮ್ಮ ನೇಬರ್ಸ್ ಎಲ್ಲ ಬರ್ತಾ ಇದ್ರು. ಸೊ ನಮ್ಮ ತಾಯಿ ತುಂಬ ಒಳ್ಳೇದಾಗುತ್ತೆ ಬಾ ಅಂತ ಕರ್ಕೊಂಡ್ಬಂದರು. ಸೊ ಜನವರಿಯಿಂದ ನಾನು ಇಲ್ಲಿ ಬರ್ತೀನಿ, ಪ್ರತಿ ವಾರ ಬರ್ತಾ ಇದ್ದೀನಿ. ಇವತ್ತು 21 ವಾರ ಕಂಪ್ಲೀಟ್ ಆಯಿತು. ಇವತ್ತೇ ನೀವು ನನ್ನ ಮುಂದೆ ಬಂದಿದ್ದೀರ. ಸೊ ಖುಷಿ ಆಗುತ್ತೆ. ಏನು ಕಾಯಿ ಕಟ್ಟಿದ್ದೆ ನಾನಿಲ್ಲಿ ಪ್ರತಿ ವಾರ ಬಂದು 54 ಸುತ್ತ ಹಾಕಿ. ಸೊ ಇಲ್ಲೊಂದು ಪ್ರೊಸೀಜರ್ ಅಂತ ಅಂದರು. ಇದು ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದು ರುಟೀನ್ ಅಂತ ಅಂದಾಗ ಒಂದು ಡಿಸಿಪ್ಲಿನ್ ಇರಬೇಕಿತ್ತು. ಅಂದರೆ ಕೈಗೆ ಬಳೆ ಹಾಕೋಬೇಕು, ಬೊಟ್ಟಿಡ್ಕೋಬೇಕು. ಸೊ ಆ ಹಳೆ ಸಂಸ್ಕೃತಿನ ನಮ್ಮೆಲ್ಲರಿಗೂ ತೋರಿಸ್ಕೊಟ್ಟಂಥ ದೇವಾಲಯ ಇದು. ಸೊ ಇಲ್ಲಿ ಸ್ವಾಮಿಗಳಾಗಿರ್ಬೋದು, ಊಟ ಎಸ್ಪೆಷಲಿ 24/7 ಊಟ ಇರುತ್ತೆ ಇಲ್ಲಿ. ಯಾವಾಗ ಬಂದವ್ರಿಗೂ ಹಸ್ಕೊಂಡು ಹೋಗಕ್ಕೆ ಬಿಡೋದೇ ಇಲ್ಲ. ಸೊ ಅದೊಂದು ವಿಶೇಷತೆ ನನಗೆ ತುಂಬ ಒಳ್ಳೇದಾಗಿದೆ. ಅಂದರೆ ಆ ನೆಮ್ಮದಿ ಸಿಕ್ಕಿದೆ ಮನಸ್ಸಿಗೆ. ಅಂದರೆ ನಾನೇನು ಇದೇ ಆಗ್ಬೇಕು ಅದೇ ಆಗ್ಬೇಕು ಆ ಥರ ಅತಿ ಆಸೆಯಿಂದ ಬಂದವಳಲ್ಲ, ಖುಷಿಯಿಂದ ಇರಬೇಕು, ನೆಮ್ಮದಿಯಾಗಿರ್ಬೇಕು ಅಂತ ಬಂದು. ಸೊ ಆ ನೆಮ್ಮದಿ ಖಂಡಿತವಾಗ್ಲೂ ಸಿಕ್ಕಿದೆ. ಸೊ ಇನ್ನಷ್ಟು ಜನ ಬಂದು ರಾಯರ ಎಲ್ರಿಗೂ ಒಳ್ಳೇದಾಗಲಿ. ಬಂದವರಿಗೆಲ್ಲ ಅವ್ರು ಏನೇನು ಆಸೆಗಳು ಇಷ್ಟು ನೋಡ್ತಾ ಇರ್ಬೋದು ನೀವು, ಸಾವಿರಾರು ಕಾಯಿ ಕಟ್ಟಿದ್ದಾರೆ, ಅವ್ರದ್ದೆಲ್ಲ ಆಸೆಗಳು ನೆರವೇರ್ಲಿ ಅಂತ ಬೇಡ್ಕೊತೀನಿ. ಇಷ್ಟು ಜನ ಬಂದ್ರು ಗಿಡಿಬಿಡಿ ಇರಲ್ಲ, ತಾಳ್ಮೆಯಿಂದ ಇರ್ತಾರೆ. ಅದಕ್ಕೆ ನಾವು ಇಷ್ಟು ಜನ ಇರ್ತಾರೆ, ರಶೀದ್ ತಾಳ್ಮೆಯಿಂದ ಇರ್ತಾರೆ. ಬೇರೆ ಕಡೆ ಎಲ್ಲ ಗಿಡಿಬಿಡಿ ಇರುತ್ತೆ. ಹೌದು, ಇವಾಗ ನೀವೆಲ್ಲ ಬೇರೆ ಕಡೆ ಹೋದ್ರು ಇಷ್ಟು ಜನ ಇದ್ರೆ ಗಲಾಟೆಗಳಾಗಿರೋದು, ಜಗಳಗಳಾಗಿರೋದು. ಬಟ್ ಇಲ್ಲಿ ಪ್ರತಿಯೊಬ್ರು ಇನ್ನೊಂದು 10 ನಿಮಿಷ ಆದ್ರೂ ಬರೋಲ್ಲ, ನೀವು ಮುಂದೋಗಿ ಅಂತ ಬಿಟ್ಕೊಡೋಂಥ ಜಾಗ. ಅದೇ ಅನ್ಸುತ್ತೆ ದೇವಸ್ಥಾನದ ಒಂದು ಮಹಿಮೆ ಅನ್ಸುತ್ತೆ. ಅದು ಎಲ್ಲರೂ ಮನ್ಸಲ್ಲೂ ಆ ಶಾಂತಿ, ತಾಳ್ಮೆ ಬಂದಿರುತ್ತೆ. ಸೊ ಅದನ್ನೇ ಕಲಿತೀವಿ. ಇನ್ಫ್ಯಾಕ್ಟ್ ನಮ್ಗೆಲ್ಲ ಆಚೆ ಕಡೆ ಓಡಾಡ್ತಿರೋರಿಗೆ ಆ ಪೇಷನ್ಸ್, ತಾಳ್ಮೆ ಅನ್ನೋದು ಹೊಟ್ಟೋಗ್ಬಿಟ್ಟಿರುತ್ತೆ. ಈಗಿನ ಇದ್ರಲ್ಲಿ ನಮ್ಮ ಯುತ್ಸಿಗೆ ಹೋಗ್ಬಿಟ್ಟಿರುತ್ತೆ. ಸೊ ಇಲ್ಲೆಲ್ಲ ಬಂದಾಗ ನಮ್ಮ ಹಳೆ ಸಂಸ್ಕೃತಿಗಳನ್ನ ಮೇಲ್ಕ್ ಹಾಕುವಂಥದ್ದು ಅಥವಾ ಈ ತಾಳ್ಮೆ ಅಂತ ಏನ್ ಹೇಳಿದ್ರೆ ಅದು ಖಂಡಿತವಾಗ್ಲೂ ಕಲ್ತಿದ್ವಿ. ಇದು ಬೇರೆ ಎಲ್ಲ ಹೋದ್ರೂ 5 ನಿಮಿಷ ನಿಲ್ತಾ ಇರಲಿಲ್ಲ. ಇಲ್ಲಿ 2.5 ಗಂಟೆ ಆಯ್ತು ಇವತ್ತು ಬರೀ ದರ್ಶನಕ್ಕೆ. ಸೊ ಅದೊಂಥರ ಅದು ಪ್ರತಿ ವಾರ ನಾವು ನಿಷ್ಠೆಯಿಂದ ಬರೋದು. ಹೊಸ ಜನಕ್ಕೆ ಬನ್ನಿ. ಅಂದ್ರೆ ದೇವಸ್ಥಾನಕ್ಕೆ ಬರೋದ್ರಿಂದ ನಿಮ್ಗೆಲ್ಲೂ ಕೆಟ್ಟದಂತೂ ಆಗಲ್ಲ. ನಿಮ್ಗೆ ನೀವೇನು ಇದೇ ಆಗ್ಬೇಕು ಅನ್ನೋ ಅನ್ಕೊಳ್ಳೋದಕ್ಕಿಂತ ಒಂದು ನೆಮ್ಮದಿ ಸಿಗ್ಬೇಕು ಅಂತ ಅನ್ಕೊಂಡ್ ಬನ್ನಿ. ನಿಮ್ ಜನನ ಕರ್ಕೊಂಡ್ ಬನ್ನಿ, ಒಳ್ಳೇದಾಗುತ್ತೆ ಖಂಡಿತವಾಗ್ಲಿ.